ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಸಹಚರಿ ಇಲ್ಲದ ಬದುಕು ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 59 ಇಂದಿನ ಸಂಚಿಕೆಯಲ್ಲಿ ವಿರಾಟು ನಾನು ಇಲ್ಲೇ ಇರ್ತೀನಿ ಎಂದಿದ್ದಕ್ಕೆ ಶ್ರೀ ಓಕೆ ನನಗೆ ಬೇರೆ ರೂಮ್ ಕೊಡಿಸಿ ಎಂದಳು. ವಿರಾಟ್ ಶ್ರೀ ಇಲ್ಲಿ ಖಾಲಿ ಇರೋದು ಇದೊಂದೇ ರೂಮ್. ಈ ಸೀಸನ್ನಲ್ಲಿ ಟೂರಿಸ್ಟು ಜಾಸ್ತಿ, ಹಾಗಾಗಿ ಇಲ್ಲಿ ಯಾವಾಗಲೂ ರೂಮ್ ಫುಲ್ ಬುಕ್ ಆಗಿರುತ್ತೆ. ಇದೊಂದು ರೂಮು ನಂದು, ಹಾಗಾಗಿ ಇದೊಂದೇ ಇರೋದು. ಬೇಕಾದರೆ ಕಾಲ್ ಮಾಡಿ ಕೇಳು ಎಂದವನು ಸೀದಾ ಮ್ಯಾನೇಜರ್ಗೆ ಕಾಲ್ ಮಾಡಿ ಈಗ ನಮ್ಮ ಹೋಟೆಲ್ನಲ್ಲಿ ಖಾಲಿ ರೂಮ್ ಎಷ್ಟಿದೆ ಎಂದು ಫೋನ್ ಸ್ಪೀಕರ್ ಆನ್ ಮಾಡ್ದ. ಆ ಕಡೆಯಿಂದ ಮ್ಯಾನೇಜರ್ ಸದ್ಯಕ್ಕೆ ಯಾವುದೂ ಇಲ್ಲ ಸರ್ ಎಂದ ತುಸು ಮೆಲ್ಲಗೆ. ವಿರಾಟ್ ಓಕೆ ಎಂದವನು ಕೇಳ್ಕೊಂಡೆ ಅಲ್ವಾ ಎಂದ. ಶ್ರೀ ಒಬ್ಬ ಗಂಟೆಗೆ ನಾನು ಫ್ರೆಶ್ ಆಗಿ ಬರ್ತೀನಿ ಎಂದವಳು ಸೀದಾ ವಾಶ್ರೂಮ್ಗೆ ಹೋಗಿ ಶವರ್ ಕೆಳಗೆ ನಿಂತು ಆಗಲೇ ನೋಡಿದ ಕಣ್ಣನ್ನು ಮತ್ತೆ ಮತ್ತೆ ನೆನಪು ಮಾಡಿಕೊಂಡ್ಳು. ಈ ಅಕುಲ್ ಯಾಕೆ ನನ್ನ ಫಾಲೋ ಮಾಡಿದ ಎಂದು ಯೋಚಿಸಿದ್ಲು. ತುಂಬ ಸಮಯದ ಮೇಲೆ ಹೊರಗೆ ಬಂದವಳು ತಾನು ಎಲ್ಲಿ ಇದ್ದೀನಿ ಅನ್ನೋದನ್ನು ಮರೆತು ಯೋಚನೆಯಲ್ಲಿ ಮುಳುಗಿದ್ರಿಂದ ಬಾತ್ರೂಮ್ನಲ್ಲೇ ಹೊರಗೆ ಬಂದರು. ಇನ್ನು ಅವಳು ಕಂಡ ಆ ಪರಿಚಯದ ಕಣ್ಣನ್ನು ನೆನೆದು ತಲೆ ಒರೆಸುತ್ತಾ ಕನ್ನಡಿ ಮುಂದೆ ನಿಂತಳು. ಅವಳಿಗೆ ಕನ್ನಡಿಲಿ ಕಂಡಿದ್ದು ವಿರಾಟ್. ಅವನು ಹುಪ್ ಮೇಲೆ ಮಾಡಿ ಶಾಕ್ನಲ್ಲಿ ನೋಡುತ್ತಾ ನಿಂತಿದ್ದ. ಶ್ರೀ ಸ್ವಲ್ಪ ಯೋಚಿಸುವಂತೆ ತನ್ನ ಗೋಲಿಕಾರದ ಕಣ್ಣನ್ನು ಸುತ್ತಿಸಿ ಒಮ್ಮೆಲೆ ನೋ ಎಂದು ತಾನು ಒರೆಸುತ್ತಿದ್ದಂಥ ಟವಲ್ ತೆಗೆದು ತನ್ನ ಸುತ್ತ ಹೊಚ್ಕೊಂಡು ಪ್ಲೀಸ್ ಗೆಟ್ ಔಟ್ ಎಂದಳು ತುಸು ಜೋರಾಗಿ. ವಿರಾಟ್ ತಕ್ಷಣ ಎಚ್ಚೆತವನು ಅವಳಿಗೆ ಬೆನ್ನಾಕಿ ನಿಂತು ಪುಟ್ಟದಾಗಿ ತುಟಿ ಹರಳಿಸಿ ನಾನೇನು ನೋಡಲ್ಲ ಎಂದು ತನ್ನ ತುಟಿನ ಕಚ್ಚಿ ನಿಂತ. ಶ್ರೀ ತುಂಬ ಮುಜುಗರದಲ್ಲಿ ನೀವು ಮೊದಲು ಹೋಗಿ ಹೊರಗೆ ಎಂದಳು. ವಿರಾಟ್ ಅದು ನಾನು ಫ್ರೆಶ್ ಆಗಬೇಕು, ಸ್ವಲ್ಪ ಎಮರ್ಜೆನ್ಸಿ ವರ್ಕ್ ಇದೆ ಶ್ರೀ ಎಂದ ಪೊಲೈಟ್ ಆಗಿ. ಶ್ರೀ ತನ್ನ ಕೋಪ ಅಸಹಾಯಕ ಸ್ಥಿತಿಯಲ್ಲಿ ಗೋ ಹೆಡ್ ಎಂದವಳು ತುಂಬ ಮುಜುಗರದಲ್ಲೇ ಅವನಿಗೆ ಬೆನ್ನಾಕಿ ನಿಂತಳು. ವಿರಾಟ್ ವಾಶ್ರೂಮ್ಗೆ ಹೋಗುತ್ತಿದ್ದವನು ಶ್ರೀ ಅಷ್ಟೊಂದು ಮುಜುಗರ ಯಾಕೆ, ವಿ ಆರ್ ನಾಟ್ ಎ ಸ್ಟ್ರೇಂಜರ್ಸ್ ಎಂದು ವಾಶ್ರೂಮ್ಗೆ ಹೋಗ್ತಾನೆ. ಶ್ರೀ ಅಲ್ಲೇ ತನ್ನ ಬೆಡ್ ಮೇಲೆ ಕೂತವಳು ತನ್ನ ಹಣೆಯನ್ನು ತಿಡುತ್ತಾ ಶಿಟ್ ಏನಾಗಿದೆ ನನಗೆ, ಹೀಗೆ ಮೈ ಮರ್ತವಳಂತೆ ಎಲ್ಲಿದ್ದೀನಿ ಅನ್ನೋದನ್ನು ಮರೆತು ಎಂದವಳು ಮತ್ತೆ ಏನೋ ನೆನೆದವಳ ಥರ ಬೇಗ ಹೋಗಿ ವಾಶ್ರೂಮ್ ಡೋರ್ ನಾಕ್ ಮಾಡಿದ್ಲು. ವಿರಾಟ್ ಏನು ಶ್ರೀ ಎಂದ. ಶ್ರೀ ಅದು ಪ್ಲೀಸ್ ಡೋರ್ ಓಪನ್ ಮಾಡಿ ಎಂದಳು. ವಿರಾಟ್ ಉಪ್ಪು ಗಂಟೆಗೆ ಡೋರ್ ಓಪನ್ ಮಾಡ್ದ. ಶ್ರೀ ಕಣ್ಮುಂದೆ ಸ್ಲಿಮ್ ಆ್ಯಂಡ್ ಫಿಟ್ ಬಾಡಿ, ಅವನ ಅಗಲವಾದ ಎದೆ, ಅವನ ಮೈಕಟ್ಟಿಗೆ ತಕ್ಕನಾದ ಮಸಲ್ಸ್ ನೋಡಿದವಳು ಒಂದು ಸೆಕೆಂಡ್ ಕಣ್ಣು ಮಿಟುಕಿಸೋದನ್ನೇ ಮರೆತವಳು ತಕ್ಷಣ ಕಣ್ಣು ಮುಚ್ಚಿ ಶೇಮ್ ಫೀಲ್ ಮಾಡಿ ಅವನಿಗೆ ಬೆನ್ನಾಕಿ ನಿಂತಳು. ವಿರಾಟ್ ಶ್ರೀ ಏನಕ್ಕೆ ಕರೆದೆ, ಬೆನ್ನು ಉಚ್ಕೊಡ್ತೀಯಾ ಎಂದ ತನ್ನ ತುಟಿನ ಕಚ್ಚಿ. ಶ್ರೀ ಗಂಟಲಿಂದ ವಾಯ್ಸ್ ಬರಲಿಲ್ಲ. ವಿರಾಟ ಯಾಕೆ ಕರೆದೆ, ಎಡವಟ್ಟು, ಹೀಗೆ ನನಗೂ ನಿನ್ನ ಮುಂದೆ ನಿಲ್ಲೋಕೆ ಮುಜುಗರನೇ, ಗಂಡಿಗೇನು ಮಾನ ಇಲ್ವಾ ಎಂದು ಪಾಪದವನ ಥರ ಹೇಳಿದರೆ ಶ್ರೀ ಅದು ನನ್ನ ಡ್ರೆಸ್ ಅಲ್ಲೇ ಇದೆ ಎಂದಳು. ವಿರಾಟ್ ಹೀರು ಕೊಡ್ತೀನಿ ಎಂದರೆ ಶ್ರೀ ಬೇಡ ಬೇಡ ನಾನೇ ತಗೋತೀನಿ ಎಂದಳು ಗಾಬರಿಯಾದವಳಂತೆ. ವಿರಾಟ್ ಓಕೆ ಎನ್ನುವಂತೆ ಕತ್ತಾಡಿಸ್ದ. ಶ್ರೀ ತನ್ನ ಕಣ್ಣು ಮುಚ್ಕೊಂಡು ಮೆಲ್ಲಗೆ ವಾಶ್ರೂಮ್ ಬಳಿ ಬಂದವಳು ಅವನ ಕಡೆ ನೋಡದೆ ಸೀದಾ ಹೊಳಗೋಗಿ ಬಟ್ಟೆ ತಗೊಂಡ್ಳು. ವಿರಾಟ್ ಬಾಗಿಲಲ್ಲೇ ನಗುತ್ತಾ ನಿಂತಿದ್ದ, ತನ್ನ ಬಾಯಿ ಮೇಲೆ ಕೈ ಇಟ್ಟು. ಆದರೆ ಶ್ರೀ ಕಣ್ಮುಚ್ಚಿ ಬರ್ತಿದ್ರಿಂದ ಕೆಳಗಿದ್ದ ಶಾಂಪೂ ಬಾಟಲ್ ಮೇಲೆ ಕಾಲಿಟ್ಟು ಆ ಶಾಂಪೂ ಹೊರಗೆ ಚಲ್ಲಿ ಅವಳು ಜಾರಿ ಬೀಳೋಕೆ ನೋಡುವ ಹುಡುಗಿನ ವಿರಾಟ್ ಬಲಿಷ್ಠ ಕೈಗಳು ಬಳಸಿಡಿದು. ಶ್ರೀ ತನ್ನ ಕೈಯಲ್ಲಿದ್ದ ಬಟ್ಟೆ ಬಾತ್ ಟಬ್ನಲ್ಲಿ ನೀರಲ್ಲಿ ಬಿದ್ದು ಶ್ರೀ ಅಯ್ಯೋ ನನ್ನ ಬಟ್ಟೆ ಎಂದು ಮುಂದೆ ಜಾರಿದ್ಲು. ವಿರಾಟ್ ಕೂಡ ಅವಳು ಜಾರಿದಂತೆ ಜಾರಿದ. ಶ್ರೀ ನೆಲದ ಮೇಲೆ ಬಿದ್ಲು. ವಿರಾಟ್ ಕೂಡ ಬ್ಯಾಲೆನ್ಸ್ ತಪ್ಪಿ ಅವನು ಅವಳ ಮೇಲೆ ಬಿದ್ದಿದ್ದ. ಶ್ರೀ ಗಾಬರಿಯಾಗಿ ಔಚ್ ಎಂದು ಕಣ್ಣು ಮುಚ್ಚಿದ್ರೆ ವಿರಾಟ್ ಮೇಲೆ ಬೆಚ್ಚಗಿನ ಬಿಸಿ ನೀರು ಹರಿಯಿತು. ವಿರಾಟ್ ಬ್ಯಾಲೆನ್ಸ್ ಮಾಡೋಕ್ಕೆ ಹೋಗಿ ಕೈಗೆ ಸಿಕ್ಕಿದ್ದು ಹಿಡಿಯೋಕ್ಕೆ ಹೋಗಿ ಬಿಸಿ ನೀರಿನ ಶವರ್ ಆನ್ ಮಾಡಿದ. ಬಟ್ ಆದರೂ ಬ್ಯಾಲೆನ್ಸ್ ಮಾಡೋಕ್ಕಾಗದೆ ಕೆಳಗೆ ಬಿದ್ದಿದ್ದ. ವಿರಾಟ್ ಮೈ ಸೋಕಿದ ನೀರು ಶ್ರೀನ ಸೋಕಿದು. ಇಬ್ಬರು ಒಬ್ರಿಗೊಬ್ಬರು ತಬ್ಬಿದ್ರು. ಇಬ್ಬರ ಮುಖ ತುಂಬ ಸನಿಹವಿತ್ತು. ಶ್ರೀಗೆ
ವಿರಾಟ್ ಉಸಿರು ಸೋಕೋದ್ರ ಜೊತೆಗೆ ಅವನ ಮೈ ಮೇಲಿಂದ ಜಾರಿ ಬೀಳುತ್ತಿದ್ದ ಬಿಸಿ ನೀರು ಅವಳನ್ನು ತೊಯ್ದು ಅವಳ ದೇಹವನ್ನೆಲ್ಲ ಮತ್ತೆ ಒದ್ದೆ ಮಾಡಿತ್ತು. ವಿರಾಟ್ ಉಸಿರು ಪ್ರತಿ ಕ್ಷಣಕ್ಕೂ ವೇಗ ಹೆಚ್ಚಿಸಿತು. ಅವನ ಕೈ ಶ್ರೀ ಮೇಲಿನ ಹಿಡಿತವನ್ನು ಇನ್ನಷ್ಟು ಬಿಗಿಗೊಳಿಸಿತು. ಶ್ರೀ ಕೈ ಅವನ ಬರಿದಾದ ಎದೆ ಮೇಲೆ ಅಡ್ಡ ಹಿಡಿದಿದ್ರೂ ಶಕ್ತಿ ಇಲ್ಲದಂತೆ ನೆಪಕ್ಕೆ ಮಾತ್ರ ಅಡ್ಡ ಇತ್ತು. ವಿರಾಟ್ ಕಣ್ಣು ಶ್ರೀ ಮುಖನೇ ದಿಟ್ಟಿಸಿದ್ರೆ ಶ್ರೀ ತುಂಬ ದಿನಗಳ ಮೇಲೆ ತಾನೊಂದು ಹೆಣ್ಣು ಅನ್ನುವಂತೆ ಬ್ಲಷ್ ಆಗ್ತಿದ್ದಾಳೆ. ಅವಳ ಕೆನ್ನೆ ಬಿಸಿ ನೀರಿಗೋ ಇಲ್ಲ ವಿರಾಟ್ ಸನಿಹಕ್ಕೋ ಕೆಂಪೆರೆದ್ರೆ ವಿರಾಟ್ ತುಟಿಗಳು ಅದರುತ್ತಿದ್ದವು. ಶ್ರೀ ತನ್ನ ರೆಪ್ಪೆನ ಬಾಗಿಸಿದ್ರೆ ವಿರಾಟ್ ಬಾಗಿ ಅವಳ ಕೆನ್ನೆಗೆ ಮುತ್ತಿಟ್ಟ. ಅವಳು ಕಣ್ಣನ್ನು ಇನ್ನಷ್ಟು ಬಿಗಿಯಾಗಿ ಬಂಧಿಸಿದ್ರೆ ಇಬ್ಬರ ಉಸಿರಿನ ವೇಗ ಹೆಚ್ಚಾಯಿತು. ವಿರಾಟ್ ನಿಧಾನಕ್ಕೆ ಅವಳ ಇನ್ನೊಂದು ಕೆನ್ನೆಗೆ ಮುತ್ತಿಟ್ಟು ಅವಳ ವಿರೋಧವಿಲ್ಲದ ಕಾರಣ ಅವಳ ಮೃದುವಾದ ತುಟಿಗಳ ಮೇಲೆ ತನ್ನ ಸಾಫ್ಟ್ ತುಟಿನ ಸೂಗಿಸ್ತ. ಶ್ರೀ ತಕ್ಷಣ ಎಚ್ಚೆತ್ತವಳಂತೆ ಅವನ ಎದೆ ಮೇಲೆ ಸೋತಂತೆ ಇದ್ದ ಕೈಗಳಿಂದ ವಿರಾಟ್ನ ದೂರ ತಳ್ಳೋಕೆ ನೋಡಿದ್ರೆ ವಿರಾಟ್ ಶಕ್ತಿ ಮುಂದೆ ಶ್ರೀ ನಿಶಕ್ತಳಾದ್ಲು. ವಿರಾಟ್ ತನ್ನವಳ ಹದರಕ್ಕೆ ತನ್ನ ಅದರ ಬೆರೆಸಿ ಮನಸ್ಸು ಇಚ್ಛೆ ಮುತ್ತಿಟ್ಟ. ಅಲ್ಲೊಂದು ಪ್ಯಾಷನೇಟ್ ಕಿಸ್ ಅವರಿಬ್ಬರನ್ನ ಇನ್ನಷ್ಟು ಬಂಧಿಸಿತು. ಮೊದಲು ಶ್ರೀ ನಿರಾಕರಿಸಿದಳಾದ್ಲು. ಸ್ವಲ್ಪ ಸಮಯಕ್ಕೆ ಅವನ ಮುತ್ತಿಗೆ ಯಾವುದೇ ಚಕಾರ ತೆಗೆಯದೆ ಶರಣಾದ್ಲು. ವಿರಾಟ್ ತುಂಬ ಸಮಯದ ಮೇಲೆ ಅವಳ ತುಟಿಗೆ ಮುಕ್ತಿ ಕೊಟ್ಟಿದ್ದ. ಶ್ರೀ ಮೆಲ್ಲಗೆ ತನ್ನ ಕಣ್ಣು ತೆರೆದ್ಲು. ವಿರಾಟ್ ಮುಖದ ಮೇಲೆ ಬಿದ್ದ ನೀರು ಶ್ರೀ ಮುಖನ ಸೋಕಿಸಿ ಅವಳನ್ನು ಇನ್ನಷ್ಟು ಅಂದವಾಗಿಸಿತು. ವಿರಾಟ್ ಶ್ರೀ ಎಂದ ಮುದ್ದಾಗೆ. ಶ್ರೀ ಬಾಯಿಂದ ಯಾವುದೇ ಮಾತು ಬರಲಿಲ್ಲ. ವಿರಾಟ್ ಪೂರ್ತಿ ಅವಳಲ್ಲೇ ಕಳೆದೋಗಕ್ಕೆ ರೆಡಿ ಆದವನಂತೆ ಐ ನೀಡ್ ಯು ಎಂದ ತುಂಬ ಮೃದುವಾಗಿ. ಶ್ರೀ ಬಾಯಿಂದ ಉಸಿರು ಬಿಟ್ಟರೆ ಬೇರೇನೂ ಬರ್ತಿಲ್ಲ. ಅವನ ಸ್ಪರ್ಶಕ್ಕೆ ಸೋತವಳಂತೆ ತನ್ನ ದೇಹ ಅವನಿಗೆ ಶರಣಾಗೋಕ್ಕೆ ರೆಡಿಯಾದರೆ ತಕ್ಷಣ ಒಳಗಿದ್ದ ಶ್ರೀ ಎಚ್ಚೆತ್ತು ವಿರಾಟ್ ಎಂದು ಜೋರಾಗಿ ಕರೆದ್ಲು. ಇಬ್ಬರು ತಮ್ಮ ತಮ್ಮ ಟ್ರಾನ್ಸ್ನಿಂದ ಹೊರಗೆ ಬಂದವರಂತೆ ಮುಖ ನೋಡಿಕೊಂಡ್ರೆ ಶ್ರೀ ಎದ್ದೇಳ್ರಿ ಮೇಲೆ ಎಂದು ಅವನನ್ನು ಎಚ್ಚರಿಸಿದಂತೆ ಕಿರ್ಚಿದ್ಲು. ವಿರಾಟ್ ಕೂಡ ವಾಸ್ತವ ತಿಳಿದು ತಕ್ಷಣ ಮೇಲೆದ್ದು ಅವಳ ಕಡೆ ಕೈ ಚಾಚಿ ಅವಳನ್ನ ಮೇಲೆ ಎತ್ತಿ ನಿಲ್ಲಿಸ್ದ. ಶ್ರೀ ಉಬ್ಬುಗಂಟಿಗೆ ಸವಾಸ್ತಿಂದ ಸನ್ಯಾಸಿ ಕೆಟ್ಟ ಅಂತಾರೆ, ಹಂಗಾಯ್ತು ನನ್ನ ಜೀವನಾನು ಎಂದು ಎದ್ದವಳು ನೆನೆದು ತೊಪ್ಪೆ ಆಗಿದ್ದ ತನ್ನ ಬಟ್ಟೆನ ಹಿಡಿದು ಹಿಂಡಿ ಛೆ ಎಂದು ತನ್ನ ಬಾತ್ರೂಮ್ ಕೂಡ ಒದ್ದೆ ಆಗಿರೋದನ್ನು ನೋಡಿ ಏನು ಮಾಡಲಿ ಈಗ, ನನ್ನ ಬಳಿ ಬೇರೆ ಬಟ್ಟೆಗಳಿಲ್ಲ ಎಂದಳು ಹುಬ್ಬುಗಂಟಿಗೆ. ವಿರಾಟ್ಗೆ ಇದೆಲ್ಲ ಕನಸು ಎನ್ನುವಂತೆ ನೆನೆದವನು ತಲೆ ಕೊಡುವಿ ವೇಟ್ ಎ ಮಿನಿಟ್ ಎಂದು ನಾನೇನಾದರೂ ಮಾಡ್ತೀನಿ ಎಂದು ನೀನು ಹೊರಗೆ ನನ್ನ ವಾಲೆಟ್ನಲ್ಲಿರುವ ಕಾರ್ಡ್ನ ಕಪೋರ್ಡ್ಗೆ ಟ್ಯಾಪ್ ಮಾಡಿ ಅದರಲ್ಲಿ ನನ್ನ ಡ್ರೆಸ್ ಇದೆ, ಅದನ್ನು ಸದ್ಯಕ್ಕೆ ಯೂಸ್ ಮಾಡ್ಕೊ, ಹೀಗೆ ಒದ್ದೆ ಆಗಿದ್ರೆ ಕೋಲ್ಡ್ ಆಗುತ್ತೆ ಎಂದವನು ಇನ್ನೂ ಶ್ರೀ ಅಲ್ಲೇ ಇದ್ದಿದ್ದನ್ನು ನೋಡಿ ನೀನು ಹೊರಗೋದ್ರೆ ನಾನು ಶವರ್ ಮಾಡಿ ಬೇಗ ಬರ್ತೀನಿ ಎಂದ ಪೊಲೈಟ್ ಆಗಿ. ಶ್ರೀ ಎಂದು ತನ್ನ ತಲೆಗೆ ಹೊಡೆದುಕೊಂಡು ಹೊರ ನಡೆದವಳು ತನ್ನ ಬಾತ್ರೂಮ್ ಪೂರ್ತಿ ನೆನೆದಿರುವುದನ್ನು ನೋಡಿ ವಿಧಿ ಇಲ್ಲದೆ ವಿರಾಟ್ ವಾಲೆಟ್ ತೆಗಿಬೇಕಾಯ್ತು. ವಿರಾಟ್ ವಾಲೆಟ್ ನೋಡಿದಂಥ ಹುಡುಗಿ ಶಾಕ್ ಆದವಳಂತ ನಿಂತಿದ್ಲು. ಅದರಲ್ಲಿ ವಿರಾಟ್ ಅವಳ ಭುಜ ಬಳಸಿ ಇರುವ ಒಂದು ಪುಟ್ಟ ಫೋಟೋ ನೋಡಿ 1 ಸೆಕೆಂಡ್ ಸ್ಟನ್ ಆಗಿ ನಿಂತಿದ್ಲು. ಹಿಂದೆ ಹೀಗೆ ಎಲ್ಲೋ ಹೊರಗೆ ಹೋದಾಗ ವಿರಾಟ್ ಸೆಲ್ಫಿ ತೆಗೆಯುವಾಗ ಅವಳ ಭುಜ ಬಳಸಿ ಹಿಡಿದಿದ್ದ ಅದೇ ಫೋಟೋ ಅವನ ವಾಲೆಟ್ನಲ್ಲಿ ಇರೋದು. ಅದನ್ನು ನೋಡಿದವಳಿಗೆ 1 ಸೆಕೆಂಡ್ ಕಣ್ಣು ತುಂಬಿದ್ದು ಸುಳ್ಳಲ್ಲ. ಅದರ ಮೇಲೆ ಬೆರಳಾಡಿಸಿದ್ಲು. ವಿರಾಟ್ ಬಗ್ಗೆ ಬಂದ ವಾಯ್ಸ್ ರೆಕಾರ್ಡ್ನಲ್ಲಿ ವಿರಾಟ್ ಶೃಂಗಾರ್ ಬಳಿ ಅವಳಿನ್ನೂ ಚಿಕ್ಕವಳು, ಅವಳನ್ನು ದೊಡ್ಡ ಕಾಲೇಜ್ಗೆ ಕಳಿಸಿ ಅವಳ ಜೊತೆ ಖುಷಿಯಾಗಿ ಇರ್ತಿದ್ದೆ ಅಂದಿದ್ದನ್ನು ನೆನೆದು ಇನ್ನಷ್ಟು ಕಣ್ತುಂಬಿ ಬಂತು. ಅಷ್ಟೊತ್ತಿಗೆ ವಿರಾಟ್ ಡೋರ್ ತೆಗೆಯೋ ಶಬ್ದ ಆಗಿದ್ದನ್ನು ಕೇಳಿ ಅವಳು ಅವನ ವಾಲೆಟ್ನ ವಾಪಸ್ ಅಲ್ಲೇ ಇಟ್ಟು ಅಲ್ಲೇ ಇದ್ದ ವಿಂಡೋ ಬಳಿ ಹಾಗೆ ಒದ್ದೆ ಬಾತ್ರೂಮ್ನಲ್ಲೇ ನಿಂತವಳ ಕಣ್ಣು ತುಂಬಿದ್ದು. ಮನದಲ್ಲೇ ಹಾಗೆಲ್ಲ ನಿಮಗೆ ನಾನು ಯಾಕೆ ಇಷ್ಟ ಆಗಲ್ಲ ಎಂದು ಪ್ರತಿದಿನ ಪ್ರಶ್ನೆ ಕೇಳ್ಕೊತಿದ್ದೆ, ಅದಕ್ಕೆ ಉತ್ತರ ಕೊಡಬೇಕಾದವರು ಕ್ಷಣಕ್ಕೊಂದು ರೀತಿ ಬದಲಾಗ್ತಿದ್ರಿ. ಎಲ್ಲ ಹುಡುಗಿರ ಥರ ನಾನು ಆ ವಯಸ್ಸಲ್ಲಿ ಎಂದವಳ ಗಂಟಲು ಹುಬ್ಬಿತ್ತು. ವಿರಾಟ್ ಹೊರಗೆ ಬಂದವನು ಅವಳು ತಾನು ಹೇಳಿದ್ರು ಕಬೋರ್ಡ್ ತೆಗೆಯದೇ ಇದ್ದಿದ್ದನ್ನು ನೋಡಿ ಬೇಜಾರಿನಲ್ಲಿ ನೀನು ಯಾವತ್ತೂ ನನ್ನ ಗಂಡನ ವಸ್ತು ನನ್ನದು ಅಂತ ಆಸೆ ಪಟ್ಟವಳೇ ಅಲ್ಲ, ನನಗೆ ನಾನು ಯಾವತ್ತಿಗೂ ಅಷ್ಟು ಕ್ಲೋಸ್ ಆಗೇ ಇಲ್ಲ ಅನಿಸುತ್ತೆ ಎಂದುಕೊಂಡವನು ಒಮ್ಮೆ ನಿಟ್ಟುಸಿರು ಬಿಟ್ಟು ತಾನೇ ವಾಲೆಟ್ನಲ್ಲಿದ್ದ
ಕಾರ್ಡ್ ತೆಗೆದು ಕಬೋರ್ಡ್ ಓಪನ್ ಮಾಡಿ ಶ್ರೀನ ಕರೆದ. ಶ್ರೀ, ಇದರಲ್ಲಿ ನಿನಗೆ ಯಾವುದು ಬೇಕೋ ಅದನ್ನು ಹಾಕು, ಇದೆಲ್ಲ ನಿನಗೆ ಲೂಸ್ ಆಗುತ್ತೆ, ಬಟ್ ಸ್ವಲ್ಪ ಸಮಯ ಎಂದು ತನ್ನ ಬಟ್ಟೆ ತಗೊಂಡು ಚೇಂಜ್ ಮಾಡಿಕೊಂಡು ಹೊರಗೆ ಹೋಗ್ತಾನೆ. ಶ್ರೀ ಎಷ್ಟೋ ಸಮಯ ನಿಂತಿದ್ದವಳು ತನಗೆ ಬಂದಂಥ ಕೋಲ್ಡ್ ಸೀನಿಂದ ತನ್ನ ಆಲೋಚನೆಯಿಂದ ಹೊರಬಂದು ಹಿಂದೆ ತಿರುಗಿ ನೋಡಿದ್ಲು. ಆದರೆ ಅಲ್ಲಿ ವಿರಾಟ್ ಇರಲಿಲ್ಲ. ಎಂದಿನಂತೆ ಕತೆ ಮುಂದುವರಿಯುವುದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.